ಅದು ಬ್ರ್ಯಾಂಡ್ ಬೆಂಗಳೂರಿನ ಅಡಿಯಲ್ಲಿ ನಿರ್ಮಿಸಿದ್ದ ರಾಜಧಾನಿಯ ಮೊಟ್ಟಮೊದಲ ಸ್ಮಾರ್ಟ್ ಬಸ್ ನಿಲ್ದಾಣ. ಮಹಿಳೆಯರ ಅನುಕೂಲಕ್ಕೆ ಅಂತ ಹೈಫೈ ಟೆಕ್ನಾಲಜಿ, ದುಬಾರಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಆ ಸ್ಮಾರ್ಟ್ ನಿಲ್ದಾಣ ಇದೀಗ ಇದ್ದೂ ಇಲ್ಲದಂತಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಈ ಸ್ಮಾರ್ಟ್ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡೋದಕ್ಕೆ ಬರೋಬ್ಬರಿ 1.1 ಕೋಟಿ ಖರ್ಚು ಮಾಡಿದ್ರು. ಸಿ ಕ್ಯಾಮ್ರಾಗಳಾಗಲಿ ಇಲ್ಲಿ ಅಳವಡಿಕೆ ಮಾಡಿದ್ದಂಥ ಪ್ಯಾನಿಕ್ ಬಟನ್ ಆಗಲಿ ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಪ್ಯಾನಿಕ್ ಬಟನ್ ಇದೆ ಆದ್ರೆ ವರ್ಕ್ ಆಗ್ತಾ ಇಲ್ಲ. ಸ್ಯಾನಿಟರಿ ಪ್ಯಾಡ್ ವೇಟಿಂಗ್ ಮಿಷಿನ್ ಇದೆ ಆದ್ರೆ ಇದರಲ್ಲಿ ಸ್ಯಾನಿಟರಿ ಪ್ಯಾಡೇ ಇಲ್ಲ. ಸಿಸಿ ಕ್ಯಾಮೆರಾ ಅಂತೂ ಹಳ್ಳ ಹಿಡಿದಿದೆ. ಇಷ್ಟೆಲ್ಲ ಅಧ್ವಾನಗಳಾಗಿರೋದು ಬಿಎಂಟಿಸಿ ಸ್ಮಾರ್ಟ್ ಬಸ್ ನಿಲ್ದಾಣದಲ್ಲಿ. ಒಂದೇ ವರ್ಷಕ್ಕೆ ಹಳ್ಳ ಹಿಡಿದ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್, ತುಕ್ಕು ಹಿಡಿದ ಪ್ಯಾನಿಕ್ ಬಟನ್, ಸಿಸಿ ಕ್ಯಾಮೆರಾಗಳು ಸ್ತಬ್ಧ. ಬ್ರ್ಯಾಂಡ್ ಬೆಂಗಳೂರಿನ ಅಡಿಯಲ್ಲಿ ನೃಪತುಂಗ ರಸ್ತೆಯಲ್ಲಿ 1 ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಬಸ್ ನಿಲ್ದಾಣ ನಿರ್ಮಿಸಿತ್ತು. ಆದ್ರೆ ವರ್ಷ ತುಂಬೋದ್ರ ಒಳಗೆ ಸ್ಮಾರ್ಟ್ ನಿಲ್ದಾಣ ಅಧ್ವಾನಗೊಂಡಿದೆ. ಕೋಟಿ ಹಣವನ್ನ ವೆಚ್ಚ ಮಾಡಿದ ಬಳಿಕ ಕೂಡ ಅದು ನಿರುಪಯುಕ್ತ ಆಗಿರುವಂಥದ್ದಲ್ಲ. ಇದು ಸ್ಯಾನಿಟರಿ ಒಂದು ಡಿಸ್ಪೆನ್ಸ್ ಯಂತ್ರ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ಒಂದು ವರ್ಕನ್ನು ನಿಲ್ಲಿಸಿದೆ. ಜೊತೆಗೆ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದ್ರು. ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಲ್ಲಿ ಆ ಸಿಸಿ ಕ್ಯಾಮ್ರಾವನ್ನೇ ಕಿತ್ಕೊಂಡು ಹೋಗಿರುವಂಥದ್ದು. ಮಹಿಳೆಯರ ಸುರಕ್ಷತೆಗೆ ಅಂತ ಕೆಲ ಸ್ವಯಂ ಸೇವಾ ಸಂಸ್ಥೆಗಳ ಜೊತೆ ಸೇರಿ ನಿರ್ಮಿಸಿದ್ದ ಈ ಸ್ಮಾರ್ಟ್ ನಿಲ್ದಾಣದಲ್ಲಿನ ಸಿಸಿ ಕ್ಯಾಮೆರಾಗಳನ್ನ ಕಿಡಿಗೇಡಿಗಳು ಕದ್ದೊಯ್ದಿದ್ದಾರೆ. ತುರ್ತು ಸಮಯದಲ್ಲಿ ಸಹಾಯಕ್ಕೆ ಅಳವಡಿಸಿದ್ದ ಪ್ಯಾನಿಕ್ ಬಟನ್ ವರ್ಕ್ ಆಗ್ತಾ ಇಲ್ಲ. ಇತ್ತ ಸ್ಯಾನಿಟರಿ ಪ್ಯಾಡ್ ಯಂತ್ರ ಖಾಲಿಯಾಗಿದೆ. ಜನರ ಉಪಯೋಗಕ್ಕೆ ಸಿಗದ ಮೇಲೆ ಕೋಟಿ ಹಣ ವ್ಯರ್ಥ ಮಾಡಿದ್ದು ಯಾಕೆ ಅಂತ ಪ್ರಯಾಣಿಕರು ಕಿಡಿಕಾರ್ತಾ ಇದ್ದಾರೆ. ಯಾವ ಉಪಯೋಗ ಇಲ್ಲ, ಬರೀ ದುಡ್ಡು ಹಾಳಾಗ್ತಾ ಇದೆ ಗೌರ್ಮೆಂಟ್ ಇಂದ ಹೊರತು ಒಂದು ಯೂಸ್ ಇಲ್ಲ ಲೇಡೀಸ್ಗೆ. ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ, ಆದ್ರೆ ಈ ರೀತಿ ಅವ್ಯವಸ್ಥೆ ಬೇಸರ ತರಿಸುತ್ತೆ ಅಂತ ಪ್ರಯಾಣಿಕರು ಕೆಂಡ ಕಾರಿದ್ದಾರೆ. ಸುಮ್ಮನೆ ಅವ್ರು ಇನ್ವೆಸ್ಟ್ ಮಾಡಿ ಏನೋ ಒಂದು ಸುಮ್ಮನೆ ತೋರಿಸ್ಬೇಕಿತ್ತು ಸರ್, ಖರ್ಚು ಮಾಡಿದೀವಿ ಅಂತ ಅದಕ್ಕೋಸ್ಕರ ಹಾಕಿದ್ದಾರೆ ಅಷ್ಟೇ. ಆದರೆ ಸೇಫ್ಟಿ ಈ ಥರ ಮಾಡಿದ್ರೆ ಸೇಫ್ಟಿ ಫಸ್ಟ್ ಆಫ್ ಆಲ್ ಹಗಲೊತ್ತಲ್ಲೇ ಸೇಫ್ಟಿ ಇದೆ, ನೈಟ್ ಸೇಫ್ಟಿ ಇರುತ್ತಂತ ಏನು ಗ್ಯಾರಂಟಿ? ಕೋಟಿ ಹಣ ಸುರಿದು ನಿರ್ಮಿಸಿದ್ದ ಸ್ಮಾರ್ಟ್ ಬಸ್ ನಿಲ್ದಾಣ ನಿರ್ವಹಣೆ ಇಲ್ಲದೆ ಹಳ್ಳ ಹಿಡಿದಿದೆ. ಇನ್ನಾದ್ರೂ ಮಹಿಳೆಯರ ಬಳಕೆಗೆ ಸಿಗುತ್ತಾ ನೋಡ್ಬೇಕಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.